ಚಿಂತಲಹಳ್ಳಿ ಗ್ರಾಮದ ರಸ್ತೆ ವಿವಾದ ಬಗೆಹರಿಸಿದ್ದಕ್ಕೆ ಹಲವು ದಲಿತ ರೈತಪರ ಮುಖಂಡರಿಂದ ಆಡಳಿತ ಯಂತ್ರಾಂಗಕ್ಕೆ ಕೃತಜ್ಞತೆ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಮೂಡಚಿಂತಲಹಳ್ಳಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ ಸದರಿ ಗ್ರಾಮದ ದಲಿತರ ಹೊಲಗಳಿಗೆ ಹೋಗುವ ರಸ್ತೆಯನ್ನು ಹಲವು ಸವರ್ಣೀಯ ಮುಖಂಡರು ಅತಿಕ್ರಮಣ ಮಾಡಿಕೊಂಡು ತೊಂದರೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ದಲಿತ ಪರ ಹಲವು ಮುಖಂಡರು ರಸ್ತೆಯ ಅತಿಕ್ರಮಣಕ್ಕೆ ಕಡಿವಾಣ ಹಾಕಿ ದಲಿತರು ತಮ್ಮ ಹೊಲಗಳಿಗೆ ಹೋಗಿ ಬರಲು ಅನುಕೂಲ ಮಾಡಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಂಡಿದ್ದ ಹಿನ್ನೆಲೆಯಲ್ಲಿ ತಾಲೂಕು ಕಸಬಾ ಹೋಬಳಿ ಆರ್ಐ ಗೋಕುಲ್ ಮತ್ತು ಆನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮತ್ತು ತಾಲೂಕು ಆಡಳಿತ ಭೇಟಿ ನೀಡಿ ಇದೀಗ ಒತ್ತುವರಿ ಆಗಿದ್ದ ರಸ್ತೆಯನ್ನು ತೆರವುಗೊಳಿಸಿಕೊಟ್ಟಿದ್ದು, ಈ ವೇಳೆ ಗ್ರಾಮದಲ್ಲಿ ಮಾತಿಕ ದಂಡೂರದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಓಲಪಾಡಿ ಎಂವಿ ರಾಮಪ್ಪ, ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ಹೆಬ್ಬರಿ ಮುನಿಯಪ್ಪ, ಮೂಡಚಿಂತಲಹಳ್ಳಿ ಮಂಜು, ನಾರಾಯಣಸ್ವಾಮಿ, ನಾಗರಾಜ್, ಹರೀಶ್ ಗ್ರಾಮಸ್ಥರು ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 4 ವರ್ಷಗಳಿಂದ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದು, ಈಗ ನಮಗೆ ನ್ಯಾಯ ಸಿಕ್ಕಿದ್ದು. ಇದಕ್ಕೆ ಶ್ರಮಿಸಿದ ಕಂದಾಯ ಮತ್ತು ಪೊಲೀಸ್ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿರುವುದಾಗಿ ಹೇಳಿದರು. ಈ ವೇಳೆ ಹಲವು ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ವೆಂಕಟೇಶ್, SVM ನ್ಯೂಸ್, ಚಿಂತಾಮಣಿ. ಚಿಕ್ಕ ಬಕೆಟ್ ಒಂದೊಂದು ಹೊಲಕ್ಕೂ ನಮ್ಮೂರವ್ರ ಕೈಯಲ್ಲೆಲ್ಲ ಅರ್ಜಿಗಳು ಹಾಕ್ತಾರೆ. ಒಂದೊಂದು ಹೊಲಕ್ಕೂ ಬಂದು ಒಂದೊಂದು ರೋಡ್ ಮಾಡ್ಕೊಡ್ತಾರೆ ಸರ್. ಮಾಡ್ಕೊಡ್ತಾರೆ ಹೊಲಕ್ಕೂ ಒಂದೊಂದು ಪ್ರತಿಯೊಂದು ಪ್ರಕಾರ ರಸ್ತೆ ಇರ್ತಿದ್ರೆ ಮಾಡ್ಕೊಡ್ತೀವಿ. ರಸ್ತೆ ನೀವು ತೆರವು ಮಾಡ್ತೀವಿ. ಮಾಡಿದ್ವಲ್ಲ, 3 ದಿನ ಮಾಡಿದ್ದೀವಿ. ಇದು ಮಾಡ್ಲಿಲ್ವಲ್ಲ ಚಿಂತಾಮಣಿ ತಾಲೂಕಲ್ಲಿ ಮೂಡಚಿಂತಲಹಳ್ಳಿ ಒಂದೇ ಗ್ರಾಮ ಇಲ್ಲ. ಅಲ್ಲಿಂದ 100 ಗ್ರಾಮ ಇದ್ದಾವೆ. 100 ಗ್ರಾಮಕ್ಕೆ ಇವರೇ ವರ್ಷದಾಗೆ ಕೊಟ್ಟಿದ್ದೀವಿ. ಎಲ್ಲಾ ಕಡೆ ಮಾಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಸಾಧ್ಯತೆ ಮೇರೆಗೆ ಎಲ್ಲಾ ಕಡೆ ಮಾಡೋಣ, ಮಾಡ್ತೀವೆಲ್ಲ. ನಿಮ್ಗೆ ಗೊತ್ತಿರೋದೆ ರಸ್ತೆ ಅಂತ ನಮ್ಮ ಮೊಬೈಲ್ಗಳೆಲ್ಲ ವಿಡಿಯೋ ಕ್ಯಾಮ್ರಾ ಮಾಡಿಸ್ಕೊಡ್ತೀರ ಮೊಬೈಲ್ ಬ್ರೇಕ್ ಮಾಡಿದ್ದಾರೆ ಸರ್. ಅದಕ್ಕೆ ನಮಗೆ ಮಾತ್ರ ಸ್ಟ್ರಿಕ್ಟ್ ಆಗಿ ಇದು ಮಾಡಿದ್ರು. ನೀವೇನಾದ್ರೂ ಇದು ಮಾಡಿದ್ರೆ ಅಂದ್ರೆ 1 ಲಕ್ಷ ಪೆನಾಲ್ಟಿ ಕಟ್ತೀವಿ. ಸರ್ ಬಂಡಲ್ ಹಾಕ್ತಿದ್ದಾರೆ.
ಅಂತ ಮಾದಿಗ ದಂಡರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮೂಡಜಿಂತನಹಳ್ಳಿ ಗ್ರಾಮದಲ್ಲಿ 2021ರಲ್ಲಿ ದಲಿತರು ಓಡಾಡುವ ರಸ್ತೆಯಲ್ಲಿ ಕಾರಣಾಂತರಗಳಿಂದ ರಸ್ತೆಗೆ ಅಡ್ಡಗಟ್ಟಿ ಜನಗಳು ಓಡಾಡೋಕ್ಕೆ ತೊಂದರೆ ಆಗಿತ್ತು. ಆದರೆ ಈಗ ಸಂಬಂಧಪಟ್ಟ ತಹಸೀಲ್ದಾರ್ಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಎಲ್ಲರಿಗೂ ಅರ್ಜಿಗಳನ್ನು ಕೊಟ್ಟು ಸುಮಾರು 3 ವರ್ಷಗಳಿಂದ ಹೋರಾಟ ನಾವು ಪ್ರಾರಂಭ ಮಾಡಿದ್ವಿ. ಆಗಲೇ ಇವತ್ತು ಏನು ನಮ್ಮ ತಹಸೀಲ್ದಾರ್ ಸಾಹೇಬರು, RI ಅವರು ಮತ್ತು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲರೂ ನಮಗೆ ಈ ಗ್ರಾಮಕ್ಕೆ ಬಂದು ಈ ರಸ್ತೆಯನ್ನು ಸುಗಮವಾಗಿ ಎಲ್ಲರೂ ಬಂದು ರಸ್ತೆಯನ್ನು ನಿರ್ಮಾಣ ಮಾಡಿ ಮತ್ತು ಇದೇ ನಮ್ಮ ಗ್ರಾಮದ ಅಡ್ಡಗಟ್ಟಿ ಕಾರಣಕರ್ತರ ಶಿವಾರೆಡ್ಡಿ ಅವರು ಸಹ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೂ ಒಳ್ಳೆಯ ಎಲ್ಲರ ಸಹಕಾರದೊಂದಿಗೆ ಈ ಒಂದು ರಸ್ತೆಯನ್ನು ದಲಿತರು ಹೋರಾಡ್ಕೊಳ್ಳೋದಕ್ಕೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಏನು ನಮ್ಮ ಈ ಒಂದು ಇದರಲ್ಲಿ ರೈತ ಸಂಘದ ಮುಖಂಡರು, ಅಧ್ಯಕ್ಷರುಗಳು ಎಲ್ಲರೂ ಈ ಒಂದು ಸಂಘದಲ್ಲಿ ಈ ಒಂದು ರಸ್ತೆಗೆ ಒಳ್ಳೆಯ ಒಂದು ಒಂದು ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಗ್ರಾಮದಲ್ಲಿ ಈ ರಸ್ತೆಯ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆಲ್ರಿಗೂ ಏನು ನಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಾನು ರೈತ ಕರ್ನಾಟಕ ಹೋರಾಟಗಾರರ ರೈತ ಸಂಘದ ಉಪಾಧ್ಯಕ್ಷರಾದ ಎಬ್ರಿ ಮುನಿಯಪ್ಪ ಅಂತ ನಾನು. ಈ ಮೂಡದಿಂತಲಲ್ಲಿ ಬಂದಾಗ ಮೊನ್ನೆ 21ರಿಂದ 25ವರೆಗೂ ಗಲಾಟೆ ಇತ್ತು. ಇವತ್ತು ಬಂದಿದ್ದಕ್ಕೆ ಒಳ್ಳೆ ಖುಷಿ ಆಯಿತು ನನಗೆ. ಇಲ್ಲಿ ಎಲ್ಲರೂ ಅನುಕೂಲ ಮಾಡಿಕೊಟ್ರು. ಇಲ್ಲಿ ಶಿವಾರೆಡ್ಡಿ ಅವರು ಫಸ್ಟು ಅವರೇ ಏನು ತೊಂದರೆ ಮಾಡೋಕ್ಕೆ ಕೊಟ್ಟಿಲ್ಲ. ಇವತ್ತು ಇಷ್ಟು ದಿನವೂ ಗಲಾಟೆ ಮಾಡಿಕೊಂಡು ಇವರು ಅನ್ಕೊತಾಯಿದ್ರು. ನಮ್ಮ ರೈತರಿಗೆ ಒಳ್ಳೆ ಸಹಾಯ ಮಾಡವ್ರೆ. ಆಮೇಲೆ ನಮ್ಮ ಪೊಲೀಸು ಇಲಾಖೆಯವರು, ಸರ್ಕಲ್ ಸಾಹೇಬರು, ನಮ್ಮ ಮೇಡಮ್ನವರು, ಇನ್ಸ್ಪೆಕ್ಟರ್ ಅವರು, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಪಂಚಾಯತಿ ಕಡೆಯಿಂದ PDO ಅವರು ಸಪೋರ್ಟ್ ಮಾಡಿದ್ರು. ಊರಿನವರು ಸಪೋರ್ಟ್ ಮಾಡಿದ್ರು. ರೈತರು, ದಲಿತರು ಎಲ್ಲ ಸಪೋರ್ಟ್ ಮಾಡವ್ರೆ. ನನಗೆ ಸಂತೋಷ ಆಯಿತು. ಇನ್ನು ನಾನೇನು ಮಾತಾಡ್ಸೋದೇನಿಲ್ಲ, ಎಲ್ಲ ಸಂತೋಷವಾಗಾಯಿತು. ರಸ್ತೆ ಒಳ್ಳೆ ಇದಾಯಿತು, ಅಷ್ಟು ಮಾತ್ರ ಸಾಕ್ಬಿಟ್ಟಿತ್ತು ಅಷ್ಟೇ. ಇದೇ ಗ್ರಾಮದವರು ನಾವು ರೈತ ಸಂಘ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಬಟ್ ತುಂಬ ಕಾರಣಗಳಿಂದ ಈ ಊರಲ್ಲಿ ಈ ಸಾರ್ವಜನಿಕರ ರಸ್ತೆಗಳನ್ನು ಅಡ್ಡಿಗೊಳಿಸ್ತಾ ಇದ್ರು. ಕೆಲವೊಂದು ಕಾರಣಾಂತರಗಳಿಂದ ಅವರು ಗೊಳಿಸ್ಬೇಕು ಅಂತೇಳ್ಬಿಟ್ಟು ಏನು ಮಾಡಿಲ್ಲ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಅಡ್ಡಿಪಡಿಸಿದ್ರು. ಇವತ್ತು ನಮಗೆಲ್ಲ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಆಗಿರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಗಿರಲಿ, ಮತ್ತು ಗ್ರಾಮ ಪಂಚಾಯತಿ ಡಿಪಾರ್ಟ್ಮೆಂಟಿಂದ ಆಗಿರಲಿ ಎಲ್ಲರೂ ಬಂದಿದ್ದರು. ನಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ಇಲ್ಲಿ ಬಂದು ಎಲ್ಲರೂ ಸುಗಮವಾಗಿ ಎಲ್ಲರೂ ಸ್ಪಂದಿಸಿ ಇದಕ್ಕೆ ಇವರಿಗೆ ಇದೊಂದು ರಸ್ತೆಯನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಇಲ್ಲಿ ಆಪೋಸಿಟ್ ಆಗಿದ್ದು ಶಿವಾರೆಡ್ಡಿ ಮನೆಯವರು ಅಂತ ಹೇಳ್ಬಿಟ್ಟು ಮಾಡಿದರು. ಅವರು ಇವತ್ತು ಸಹಕರಿಸಿ ನಮ್ಮೊಂದಿಗೆ ಆಯ್ತಪ್ಪ, ಏನೋ ಕೆಲವೊಂದು ಕಾರಣಾಂತರಗಳಿಂದ ನಾವು ಮಾಡಿದ್ರಿ, ಆಯಿತು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಖುಷಿಯಾಗಿ ಮಾಡಿ ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ ಇನ್ನೂ ಒಂದು ಅನುಕೂಲ ಏನಂತಂದರೆ, ಸುಮಾರು ಒಂದು 4-5 ವರ್ಷಗಳಿಂದ ಈ ಊರಲ್ಲಿ ಇದೊಂದೇ ಅಲ್ಲ, ರೈತರಿಗೆ ಎಲ್ಲೇ ಆಗಿರಲಿ ರಸ್ತೆಗಳು ಬೇರೆ ಕಡೆ ಇನ್ನೂ ಒಂದು 3 ರಸ್ತೆಗಳಿದೆ. ಆ 3 ರಸ್ತೆಗಳಿಂದ ಬಟ್ ಇದೊಂದು ರಾಜಕೀಯ ಉದ್ದೇಶದಿಂದ ಆಗಿರಲಿ, ಇಲ್ಲ ಬೇರೆ ಏನೇ ಉದ್ದೇಶದಿಂದ ಆಗಿರಲಿ ಅದನ್ನು ಅಡ್ಡಿಗಡಿಸಿದ್ದಾರೆ. ಬಟ್ ಇದೇ ಸಹಕಾರ ಈ ಗ್ರಾಮಸ್ಥರು ಕೊಟ್ಟು ಅದನ್ನು ಪರಿಹಾರ ಮಾಡ್ಕೊಂಡು ಎಲ್ಲರೂ ಸುಗಮವಾಗಿ, ಯಾಕಂತಂದರೆ ರೈತ ರಾಷ್ಟ್ರಕ್ಕೆ ಅನ್ನ ಬೆಳೆಯೋವನು, ರಾಷ್ಟ್ರಕ್ಕೆ ಅನ್ನ ಕೊಡೋವನು, ರೈತರಿಗೆ ಯಾರೂ ತೊಂದರೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ವಿನಂತಿ. ಅವರಲ್ಲೇ ಒಳ್ಳೆ ಮನೋಭಾವನೆ ಬಂದು ಎಲ್ಲರೂ ಸಹಕರಿಸ್ಕೊಂಡು, ಇಲ್ಲಿ ಯಾರು ಭೂಮಿ ಶಾಶ್ವತ ಅಷ್ಟೇಗೇ, ನಾವು ಶಾಶ್ವತ ಅಲ್ಲ, ಭೂಮಿನೇ ಶಾಶ್ವತ. ಅದು ಪ್ರತಿಯೊಬ್ಬರು ತಿಳ್ಕೊಂಡು, ಈ ಊರಿನ ಗ್ರಾಮಸ್ಥರು ಅಷ್ಟೇ, ನಾನು ಇದೇ ಊರದ ಗ್ರಾಮಸ್ಥ. ನಾನು ಈ ಊರಲ್ಲಿ ಎಲ್ಲರೂ ತಿಳ್ಕೊಂಡು ಆ ರಸ್ತೆಗಳನ್ನೆಲ್ಲ ಎಲ್ಲರೂ ಸರ್ಕೊಂಡು ಏನಿದೆಯೋ ಅದು ನೋಡ್ಕೊಂಡು ಎಲ್ಲ ದಾರಿಗಳಿಗೆ ಹೋಗಿ ಎಲ್ಲರೂ ಸುಗಮವಾಗಿ ಒಳ್ಳೆಯ ಬೆಳೆ ಬೆಳೆದು ಆ ರೈತರು ಸುಗಮವಾಗಿದ್ದರೆ ಎಲ್ಲರಿಗೂ ಸಂತೋಷ. ಇದನ್ನು ನನಗೂ ತುಂಬ ಸಂತೋಷ ಆಗ್ತಾಯಿದೆ. ನಾನು ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದಕ್ಕೆಲ್ಲ ಸಹಕರಿಸಿದ್ದವರಿಗೆಲ್ರಿಗೂ ನಾನು ಒಂದು ಸಹಕಾರವನ್ನು ಅರ್ಪಿಸ್ತೀನಿ.